ನನ್ನ ಮನೆಯವ್ರು ಅನುಭವಿಸಿರೋ ಅವಮಾನ, ನೋವು, ದುಃಖ ಸಾಕು. ನನ್ನ ಈ ಪರಿಸ್ಥಿತಿ ಏನಾದ್ರೂ ನನ್ನ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಪ್ರಾಣನೇ ಬಿಟ್ಬಿಡ್ತಾರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋದ್ರೂ ಗೊತ್ತಾದ್ರೆ ಅವನು ಚೆನ್ನಾಗ್ಬಿಡ್ತಾನೆ. ಆಮೇಲೆ ಅವನ ಮನೆ ಪರಿಸ್ಥಿತಿ ಏನು? ಅವನ್ನೇ ನಂಬ್ಕೊಂಡಿರೋ ಅವರಮ್ಮ ದೀಪನ್ ಗತಿ ಏನು? ಹೆಜ್ಜೆಗೂ ನನ್ನ ಮನೆಯವ್ರನ್ನ ತುಳಿಬೇಕು ಅಂತ ಕಾಯ್ತಿರೋ ರಾಕ್ಷಸರ ಕಿವಿಗೇನಾದ್ರೂ ನನ್ನ ವಿಷಯ ಗೊತ್ತಾಗ್ಬಿಟ್ರೆ ಮಾತಲ್ಲೇ ನಮ್ಮಪ್ಪ ಅಮ್ಮನ ಕೊಂದು ಬಿಡ್ತಾರೆ. ಎರಡನೇ ಸಲಿನೂ ನಮ್ಮ ಅಕ್ಕನ ಮದ್ವೆ ಮುರಿದು ಬಿದ್ದ್ಬಿಡುತ್ತೆ. ಮೊದಲನೇ ಸಲಿನೇ ಅವಳು ಸಾಯಕ್ ಹೋಗಿದ್ಲು. ಈಗ ಅವಳು ಸತ್ತೇ ಹೋಗ್ತಾಳೆ. ನಾನೊಬ್ಬಳು ಮಾಡಿದ ತಪ್ಪಿಗೆ ಅವರೆಲ್ಲ ಸಾಯ್ಬೇಕಾ? ಇಲ್ಲ ಇಲ್ಲ, ಈ ಸತ್ಯ ಹೊರಗೆ ಬಂದು ಅವರೆಲ್ಲ ಸಾಯೋ ಬದಲು ಈ ಸತ್ಯ ನನ್ನೊಳಗಡೆ ಮುಚ್ಚಿಟ್ಕೊಂಡು ನಾನೇ ಸತ್ತೋದ್ರೆ ನಾನು ಸಾಯೋದು ಉತ್ತಮ.